ಶ್ರೀ ಕೋಗುಂಡಿ ಬಸವೇಶ್ವರ ಪ್ರಸನ್ನ ಶ್ರೀ ಗುರುಭ್ಯೋ ನಮಃ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ಶರವಣ ಭವಾಯ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಕಾಸ್ಮಿಕ್ ವಾಣಿಗೆ ನಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯ ವಿಷಯ ಕ್ಯಾನ್ ಸೈನ್ಸ್ ಎಕ್ಸ್ಪ್ಲೈನ್ ದ ಅಬ್ಸರ್ವರ್, ಸಾಕ್ಷಿ ವರ್ಸಸ್ ಕಾನ್ಷಿಯಸ್ನೆಸ್. ಇದನ್ನ ಸೈಂಟಿಫಿಕ್ ಮತ್ತು ಬುದ್ಧಿಜೀವಿಗಳ ದೃಷ್ಟಿಕೋನದಿಂದ ತಿಳಿಯೋಣ. ದೇಹ ಮನಸ್ಸನ್ನು ಅಬ್ಸರ್ವ್ ಮಾಡಬಹುದು, ಆದರೆ ಅಬ್ಸರ್ವ್ ಮಾಡುತ್ತಿರುವವರು ಯಾರು? ಪ್ರಿಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದು ಮುಖ್ಯ ಪ್ರಶ್ನೆಯನ್ನ ಕೇಳಿದ್ವಿ, ಹಾಗೆ ಡಿಸ್ಕಸ್ ಕೂಡ ಮಾಡಿದ್ವಿ. ಶರೀರ, ಮನಸ್ಸು ಮತ್ತು ಆಲೋಚನೆಗಳು ಬದಲಾಗುತ್ತದೆ, ಬಟ್ ಈ ಎಲ್ಲ ಆಲೋಚನೆಗಳು, ಭಾವನೆಗಳನ್ನು ಅಬ್ಸರ್ವ್ ಮಾಡುತ್ತಿರುವವರು ಯಾರು? ವೇದಾಂತ ಇದನ್ನು ಸಾಕ್ಷಿ ಎಂದು ಕರೆಯುತ್ತದೆ, ಆದರೆ ಸೈನ್ಸ್ ಇದನ್ನು ಯಾವ ರೀತಿಯಲ್ಲಿ ನೋಡುತ್ತದೆ? ಸೈನ್ಸ್ ಮತ್ತು ರ್ಯಾಷನಲ್ ಥಿಂಕರ್ಸ್ ಕಾನ್ಷಿಯಸ್ನೆಸ್ ಮತ್ತು ಅಬ್ಸರ್ವರ್ ಬಗ್ಗೆ ಏನು ಹೇಳುತ್ತಾರೆ? ಎಲ್ಲಿ ಒಪ್ಪಿಗೆ ಇದೆ, ಎಲ್ಲಿ ಇನ್ನೂ ಪ್ರಶ್ನೆಗಳು ಉಳಿದಿವೆ? ಥಾಟ್ಸ್ನ ಅಬ್ಸರ್ವ್ ಮಾಡಬಹುದಾ? ಮೈಂಡ್ನ ಅಬ್ಸರ್ವ್ ಮಾಡಬಹುದಾ? ಸೈನ್ಸ್ ಇದಕ್ಕೆ ಏನು ಉತ್ತರ ಕೊಡುತ್ತದೆ? ಇಂದು ಅದನ್ನು ಪರಿಶೀಲಿಸೋಣ. ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಅಬ್ಸರ್ವರ್ ಎಂಬುದು ಬ್ರೈನ್ನ ಒಂದು ಕ್ರಿಯೆಯೇ ಅಥವಾ ಅದಕ್ಕಿಂತ ಹೆಚ್ಚಿನ ಏನಾರೋ ಇದೆಯಾ? ಇವತ್ತು ನಾವು ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ನಡುವೆ ಕಾಂಪಿಟೇಷನ್ ಮಾಡದೆ, ಹಾಗೆ ಯಾರು ಸರಿ ಯಾರು ತಪ್ಪು ಎಂದು ಜಡ್ಜ್ಮೆಂಟ್ಗೆ ಹೋಗದೆ, ಕೇವಲ ಈ ಎರಡು ದೃಷ್ಟಿಕೋನಗಳನ್ನು ಪರಿಶೀಲಿಸೋಣ, ಹಾಗೆ ಅರ್ಥ ಮಾಡಿಕೊಳ್ಳೋಣ. ಎಲ್ಲಿ ಒಪ್ಪಿಗೆ ಇದೆ, ಹಾಗೆ ಎಲ್ಲಿ ಪ್ರಶ್ನೆಗಳು ಉಳಿದಿವೆ, ಅದನ್ನು ಒಟ್ಟಿಗೆ ಪರಿಶೀಲಿಸೋಣ. ಇದೇ ಇವತ್ತಿನ ಇಂಟೆನ್ಷನ್ ಸೆಟ್ಟಿಂಗ್. ಸೈನ್ಸ್ ಯಾವ ರೀತಿಯಲ್ಲಿ ಇಂದ ವಿಶ್ಲೇಷಣೆ ಮಾಡುತ್ತದೆ ಎಂದು ತಿಳಿದುಕೊಳ್ಳೋಣ. ಸೈನ್ಸ್ ಈ ವಿಷಯವನ್ನು 5 ಕ್ಯಾಟಗರಿಯಾಗಿ ನೋಡುತ್ತದೆ. ಯಾವುದು 5 ಕ್ಯಾಟಗರಿ, ಹಾಗೆ ಏನು ಹೇಳುತ್ತದೆ ಎಂದು ನೋಡೋಣ. ಮೊದಲನೇ ಕ್ಯಾಟಗರಿ ಬಂದು ವಾಟ್ ಈಸ್ ಸೆಲ್ಫ್ ಅವೇರ್ನೆಸ್. ಇದನ್ನು ನಾವು 2 ರೀತಿಯಲ್ಲಿ ನೋಡೋಣ: ಅವೇರ್ನೆಸ್, ಸೆಲ್ಫ್ ಅವೇರ್ನೆಸ್. ಅವೇರ್ನೆಸ್ ಅಂದರೆ ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ವಿಷಯಗಳನ್ನು ಅರಿಯುವ ಸಾಮರ್ಥ್ಯ ಎಂದು ತಿಳಿದುಕೊಳ್ಳಬಹುದು. ಎಕ್ಸಾಂಪಲ್, ನಮ್ಮ ಕಣ್ಣಿನ ಮೂಲಕ ದೃಶ್ಯವನ್ನು. ಇದಕ್ಕೆ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಏನಾಗ್ತಿದೆ, ನೀವು ಕಣ್ಣಿನ ಮೂಲಕ ನೋಡ್ತಿದ್ದೀರಾ ದೃಶ್ಯವನ್ನು. ವೆಹಿಕಲ್ಸ್ ಎಲ್ಲ ಪಾಸ್ ಆಗ್ತಿದೆ, ಜನ ಎಲ್ಲ ಅಡ್ಡಾಡ್ತಿದ್ದಾರೆ, ಹೋಟೆಲಲ್ಲಿ ಜನಗಳು ತಿಂಡಿ ತಿಂತಿದ್ದಾರೆ, ಇಲ್ಲಿ ನಿಂತ್ಕೊಂಡೇನೋ ಮಾತಾಡ್ತಿದ್ದಾರೆ. ಸೊ ಏನಾಗ್ತಿದೆ, ಈ ಎಲ್ಲ ದೃಶ್ಯವನ್ನು ನೀವು ಗಮನಿಸುತ್ತಿದ್ದೀರಾ, ರೈಟ್? ಹಾಗೆ ಕಿವಿ ಕೇಳುವುದು, ದೇಹದ ಮೂಲಕ ಸ್ಪರ್ಶ ಅನುಭವಿಸುವುದು, ವಾಸನೆ ಮತ್ತು ರುಚಿಯನ್ನು ನಾಲಿಗೆ ಮೂಲಕ ಅರಿಯುವುದು. ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಹೂ ತಗೊಳ್ಳಿ, ಆ ಗುಲಾಬಿ ಹೂವನ್ನ ತಗೊಂಡಾಗ ಏನಾಗುತ್ತೆ, ನಿಮ್ಮ ಕಣ್ಣು ಆ ಗುಲಾಬಿ ಹೂವಿನ ಬಣ್ಣ ಯಾವುದು, ಕೆಂಪಗಿದೆಯಾ ಹಳದಿ ಇದೆಯಾ ಅನ್ನೋದನ್ನ ನಿಮ್ಗೆ ಗಮನಿಸ್ತೀರಾ. ಹಾಗೆ ಮತ್ತೇನು ಗಮನ ಬರುತ್ತೆ ನಿಮಗೆ? ಸುಗಂಧ, ಸ್ಮೆಲ್. ಆ ಡಿಫ್ರೆನ್ಸ್ ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಇನ್ ಫ್ರಂಟ್, ವೆದರ್ ಇಟ್ ಈಸ್ ಅನಿಮಲ್ ಆರ್ ಹ್ಯೂಮನ್ ಡಿಫ್ರೆನ್ಸ್, ಈ ಒಂದು ವ್ಯತ್ಯಾಸವನ್ನು ನೀವು ಅರಿಬಹುದು, ರೈಟ್? ಸೊ ನಿಮ್ಮ ಸುತ್ತಮುತ್ತ ಹಾಗೆ ಹೊರಗಿನ ಜಗತ್ತಿನ ಬಗ್ಗೆ ಇರುವ ಅರಿವು. ಸೆಲ್ಫ್ ಅವೇರ್ನೆಸ್ ಅಂದರೆ ಸ್ವ ಅರಿವು ಅಥವಾ ಆತ್ಮದ ಅರಿವು ಎಂದು ಹೇಳಬಹುದು. ನಮ್ಮ ದೇಹ, ಮನಸ್ಸು, ಯೋಚನೆಗಳು, ಭಾವನೆಗಳು ಮತ್ತು ನಮ್ಮ ನಡವಳಿಕೆಯನ್ನು ನಾವು ಗಮನಿಸುವುದು. ಇದು ಹೊರ ಜಗತ್ತಿನ ಬಗ್ಗೆ ಅಲ್ಲ, ಬದಲಾಗಿ ನಮ್ಮೊಳಗಿನ ಸ್ಥಿತಿಯನ್ನು ಅರಿಯುವುದು. ಅಂದರೆ ಸೆಲ್ಫ್ ಅವೇರ್ನೆಸ್ ಅಥವಾ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ಬಹುದು. ಇದನ್ನು ಅರಿಯುವುದು ಹೇಗೆ? ಗಮನಿಸುವಿಕೆ ಮತ್ತು ಆತ್ಮದ ವಿಮರ್ಶೆಯ ಮೂಲಕ. ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಆ್ಯಂಡ್ ಅಬ್ಸರ್ವೇಷನ್ ಆಫ್ ಮೀ.
ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಹೇಗೆ ರಿಯಾಕ್ಷನ್ ಮಾಡ್ತಾರೆ? ನನಗೆ ಕೋಪ ಬರ್ತಿದೆ, ರೈಟ್? ಅಥವಾ ನನಗೆ ಕೋಪ ಬಂದಿದೆ. ಅದೇ ಸೆಲ್ಫ್ ಅವೇರ್ನೆಸ್ ಇರತಕ್ಕಂಥ ವ್ಯಕ್ತಿ, ರೈಟ್, ಅವ್ರು ಹೇಗೆ ಹೇಳ್ತಾರೆ? ಈಗ ನನಗೆ ಮನಸ್ಸಿನಲ್ಲಿ ಸ್ವಲ್ಪ ಕೋಪ ಬರ್ತಿದೆ, ಒಳಗಿಂದ ಹೇಳ್ತಾರೆ. ಓಕೆ, ನಾನು ಟೆನ್ಷನ್ನಲ್ಲಿದ್ದೀನಿ. ಇದು ನಾರ್ಮಲ್ ಪರ್ಸನ್ ಹೇಳ್ತಕ್ಕಂಥದ್ದು. ಸೆಲ್ಫ್ ಅವೇರ್ನೆಸ್ ಇರ್ತಕ್ಕಂಥವ್ರು ಸೂಕ್ಷ್ಮವಾಗಿ ಇದನ್ನು ಗಮನಿಸಿ, ನನ್ನ ಮನಸ್ಸು ಈಗ ಟೆನ್ಷನ್ ಅನುಭವಿಸುತ್ತಿದೆ ಎಂದು ತಿಳ್ಕೊಳ್ತಕ್ಕಂಥ. ಎರಡನೇ ಕ್ಯಾಟಗರಿ ಬಂದ್ಬಿಟ್ಟು ಮೆಟಾ ಅವೇರ್ನೆಸ್. ಮೆಟಾ ಅವೇರ್ನೆಸ್ ಅಂದರೆ ಏನು? ನಾವು ಯೋಚಿಸುತ್ತಿದ್ದೇವೆ, ಅನುಭವಿಸುತ್ತಿದ್ದೇವೆ ಅಥವಾ ಗಮನಿಸುತ್ತಿದ್ದೇವೆ ಎಂಬುದನ್ನು ಸಹ ಅರಿಯುವ ಸಾಮರ್ಥ್ಯ. ಸಿಂಪಲ್ ಆಗಿ ಹೇಳಿದ್ರೆ ಅವೇರ್ನೆಸ್ನ ಬಗ್ಗೆ ಅವೇರ್ನೆಸ್, ಜಾಗೃತ ಸ್ಥಿತಿಯನ್ನೇ ಜಾಗೃತ ಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದು. ನಮ್ಮ ಮನಸ್ಸು ಏನು ಮಾಡುತ್ತಿದೆ ಎಂಬುದನ್ನು ನಾವು ಗಮನಿಸುವುದು. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಕೊಡ್ತೀನಿ, 2 ಉದಾಹರಣೆಯನ್ನು ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಪುಸ್ತಕ ಓದ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಅಚಾನಕ್ ಏನಾಗುತ್ತೆ, ನಿಮಗೆ ಓದ್ತಾ 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 ಭಾಳಷ್ಟು ಸತಿ ಅಬ್ಸರ್ವ್ ಮಾಡಿ ನಮ್ಮ ಮನಸ್ಸು ಎಲ್ಲೋ ಹೋಗಿರುತ್ತೆ. ಓಕೆ, ನಿಮಗೊಂದು ಆಲೋಚನೆ ಬರುತ್ತೆ. 5 ನಿಮಿಷದಿಂದ ನನ್ನ ಮನಸ್ಸು ಬೇರೆ ಎಲ್ಲೋ ಆಲೋಚನೆ ಹೋಗಿದೆ, ತೆಗಿ ಮತ್ತೆ ಓದಬೇಕು ಅಂತ ತಿರುಗಿಸ್ತೀರ, ರೈಟ್? ಈ ಅರಿವಿನ ಕ್ಷಣವನ್ನು ಮೆಟಾ ಅವೇರ್ನೆಸ್ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್, ನೀವು ಒಂದು ಆಫೀಸ್ ಮೀಟಿಂಗ್ನಲ್ಲಿ ಇದ್ದೀರಾ. ಮೀಟಿಂಗ್ ನಡೀತಿದೆ, ನೀವು ಆನ್ಲೈನಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ಆಫ್ಲೈನಲ್ಲಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಅಬ್ಸರ್ವ್ ಮಾಡ್ತಿದ್ದೀರಾ ಮೀಟಿಂಗ್ನ, ಯಾರೋ ಒಬ್ಬನು ಮಾತಾಡ್ತಾನೆ ಇದ್ದಾನೆ, ಮುಗಿಸ್ತಾನೆ ಇಲ್ಲ. ನಿಮಗೇನಿಸ್ತಿದೆ, ಯಾರು ಗುರು ಇವನು ಇಷ್ಟ ತನಕ ಮಾತಾಡ್ತಿದ್ದಾನೆ, ಮುಗಿಸ್ತಾನೆ ಇಲ್ಲ ಅಂತ ನಿಮ್ಗೆ ಅನಿಸ್ತಿದೆ. ಒಳಗೆ ರಿಯಾಕ್ಷನ್ಸ್ ಬರ್ತಿಲ್ಲ, ರೈಟ್? ನಿಮ್ಮ ಮನಸ್ಸೊಳಗೆ ಅನಿಸ್ತಿದೆ. ಏನಾಗ್ತಿದೆ ಈಗ? ನಿಮಗೆ ಒಳಗಿಂದನೇ ಕೋಪ ಬರ್ತಿದೆ, ಫ್ರಸ್ಟ್ರೇಷನ್ ಆಗ್ತಿದೆ, ರೈಟ್? ಈಗ ನನ್ನ ಮನಸ್ಸಿನಲ್ಲಿ ಕೋಪ ಮೂಡುತ್ತಿದೆ ಎಂದು ಅರಿಯುವ ಕ್ಷಣವನ್ನೇ ಮೆಟಾ ಅವೇರ್ನೆಸ್ ಎಂದು ಹೇಳಬಹುದು. ಆಸ್ ಪರ್ ಸೈಕಾಲಜಿ, ಒನ್ ಕರೆಂಟ್ ಮೆಂಟಲ್ ಸ್ಟೇಟನ್ನು ಕಾನ್ಷಿಯಸ್ಲಿ ಗಮನಿಸುವ ಸಾಮರ್ಥ್ಯ. ಈ ಮೆಟಾ ಅವೇರ್ನೆಸ್ನ ತಿಳಿದುಕೊಳ್ಳೋದ್ರಿಂದ ನಿಮಗೇನು ಲಾಭ? ಆಟೋಮೆಟಿಕ್ ರಿಯಾಕ್ಷನ್ಸ್ ಏನು ಕೊಡ್ತೀವಲ್ಲ ಅದನ್ನು ಕಡಿಮೆ ಮಾಡಬಹುದು, ಎಮೋಷನಲಿ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು, ಬೆಟರ್ ಡಿಸಿಷನ್ ಮೇಕಿಂಗ್ನ ಸಾಧ್ಯವಾಗುತ್ತದೆ. ಮೈಂಡ್ಫುಲ್ನೆಸ್ ಅಭ್ಯಾಸದಿಂದ ಈ ಎಲ್ಲವನ್ನು ಸುಲಭವಾಗಿಸುತ್ತದೆ. 3ನೇ ಕ್ಯಾಟಗರಿ ಮೆಡಿಟೇಷನ್ ರಿಸರ್ಚ್. ಸೈನ್ಸ್ ಮೆಡಿಟೇಷನ್ ಎಂದರೆ ಏನು ಮತ್ತು ಅದರ ಮೂಲಕ ಹ್ಯೂಮನ್ ಬಾಡಿ ಬ್ರೈನ್ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಅಧ್ಯಯನ ಮಾಡಿತು. ಸೈನ್ಸ್ ಪ್ರಕಾರ ಮೆಡಿಟೇಷನ್ ಅಥವಾ ಧ್ಯಾನ ಅಂದರೆ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿ ಅಥವಾ ಸಾಕ್ಷಿ ಭಾವದಿಂದ ಯೋಚನೆಗಳನ್ನು ಗಮನಿಸುವ ಅಭ್ಯಾಸ. ಇದಕ್ಕೆ ಓಶೋ ರಜನೀಶ್ ಅವರು ಅವರ ಅಭಿಪ್ರಾಯದಲ್ಲಿ ಹೀಗೆ ಹೇಳ್ತಾರೆ, ಧ್ಯಾನ ಅನ್ನುವುದು ಸಂಸ್ಕೃತದಲ್ಲೇ ಅದಕ್ಕೆ ಆದಂಥ ಒಂದು ಮೀನಿಂಗ್ ಇದೆ. ಇದನ್ನು ನಾವು ಇಂಗ್ಲೀಷಲ್ಲಿ ಮೆಡಿಟೇಷನ್ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳ್ತಾರೆ. ಯಾಕೆ ಅಂದರೆ ಸೈನ್ಸ್ ಪ್ರಕಾರ ಮೆಡಿಟೇಷನ್ ಅನ್ನೋದು ಒಂದು ಕಾನ್ಸಂಟ್ರೇಷನ್, ಒಂದು ಥಾಟು ಒಂದೇ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಕ್ಕಂಥದ್ದು, ಡೀಪಾಗಿ ಕಾನ್ಸಂಟ್ರೇಟ್ ಮಾಡತಕ್ಕಂಥದ್ದು. ಆದರೆ ಓಶೋ ರಜನೀಶ್ ಅವರ ಪ್ರಕಾರದಲ್ಲಿ ಧ್ಯಾನವೆಂಬುದು ನೋ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಅಂದರೆ ಖಾಲಿ ಒಂದು ಜಾಗದಲ್ಲಿ ಕೂತು ಸ್ಟಿಲ್ ಆಗಿ ಶಾಂತವಾಗಿ ಏನನ್ನೂ ಮಾಡದೆ ಹಾಗೆ ಕೂತು ಗಮನಿಸುವ ಸ್ಟೇಟನ್ನು ಧ್ಯಾನ ಅಂತ ಹೇಳ್ತಾರೆ. 1960-1970 ಪೀರಿಯಡಿಂದ ಈ ರಿಸರ್ಚ್ ಶುರುವಾಯಿತು. ಆದರೆ 1990ಯಲ್ಲಿ ಬ್ರೈನ್ ಇಮೇಜಿಂಗ್ ಟೆಕ್ನಾಲಜಿ ಡೆವಲಪ್ ಆದ ಕಾರಣ ಯಾವ್ಯಾವು ಅಂದರೆ FMRI, EEG, ಪೆಟ್ ಸ್ಕ್ಯಾನ್ ಇಂಪ್ರೂವ್ ಮಾಡಿದರ ರಿಸಲ್ಟಿಂದ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿರುವವರನ್ನು ಸ್ಟಡಿ ಮಾಡುವ ಮೂಲಕ ಈ ರಿಸರ್ಚ್ನ ನಡೆಸಲಾಯಿತು. ಎಲ್ಲಿ? ಹಾರ್ವರ್ಡ್, ಸ್ಟ್ಯಾನ್ಫರ್ಡ್, ಯೂನಿವರ್ಸಿಟಿ ಆಫ್ ವಿಸ್ಕಾಸಿನ್ ಮ್ಯಾಡಿಸಿನ್ ಆ್ಯಂಡ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಲ್ಲಿ. ಸೈನ್ಸ್ ಇದ್ರ ಮೂಲಕ ಏನು ಫೌಂಡ್ ಔಟ್ ಮಾಡ್ತು ಅಂದರೆ ಅಟೆನ್ಷನ್ ಇಂಪ್ರೂವ್ಮೆಂಟ್, ಗಮನ ಹೆಚ್ಚುತ್ತದೆ, ಎಮೋಷನಲ್ ರೆಗ್ಯುಲೇಷನ್ಸ್, ಭಾವನೆಗಳ ಮೇಲೆ ಹಿಡಿತ, ಸ್ಟ್ರೆಸ್ ರಿಡಕ್ಷನ್ಸ್ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಇದೆ.
ರಿಲ್ಯಾಕ್ಸೇಷನ್ಸ್ ಮತ್ತು ಸ್ಟ್ರೆಸ್ನ ಅನುಭವ ಕಡಿಮೆಯಾಗುತ್ತದೆ. ಮೆಮೊರಿ ಇಂಪ್ರೂವ್ಮೆಂಟ್, ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ. ನ್ಯೂರೋಪ್ಲಾಸ್ಟಿಸಿಟಿ, ಹೊಸ ನ್ಯೂರಾನ್ಸ್ ಪಾತ್ನ ಕ್ರಿಯೇಟ್ ಆಗುವುದು ದೀರ್ಘಕಾಲದ ಧ್ಯಾನ ಮಾಡುವ ಮೂಲಕ. ಬ್ರೈನ್ನ ಕೆಲವು ಭಾಗಗಳಲ್ಲಿ ರಚನಾತ್ಮಕ ಮತ್ತು ಕ್ರಿಯೆಯಲ್ಲಿ ಬದಲಾವಣೆಗಾಗಿ ಸಂಬಂಧಿಸಿರಬಹುದು ಎಂದು ಹೇಳುತ್ತಾರೆ. 4ನೇ ಕ್ಯಾಟಗರಿ ಬಂದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್, DMN. DMN ಅಂದರೆ ಏನು? ಬ್ರೈನ್ನಲ್ಲಿರುವ ಒಂದು ನೆಟ್ವರ್ಕ್ ಆಫ್ ಇಂಟರ್ಕನೆಕ್ಟೆಡ್ ಬ್ರೈನ್ಸ್ ರೀಜನ್, ಒಂದಕ್ಕೊಂದು ಸಂಪರ್ಕಗಳನ್ನು ರಚಿಸಿ ಹೊಂದಿರುವ ಜಾಗ ಅಥವಾ ದಾರಿ ಎಂದು ಹೇಳಬಹುದು. ಇದು ನಾವು ಯಾವುದೇ ನಿರ್ದಿಷ್ಟ ಕೆಲಸದಲ್ಲಿ ಗಮನ ಕೊಡದೆ ಇರುವಾಗ ಹೆಚ್ಚಾಗಿ ಸಕ್ರಿಯವಾಗಿರುತ್ತದೆ. ಇದು ಯಾವಾಗ ಆಕ್ಟಿವೇಟ್ ಆಗುತ್ತದೆ ಎಂದರೆ ಸುಮ್ಮನೆ ಕುತ್ಕೊಂಡಿದ್ದಾಗ, ಅಥವಾ ಡೇ ಡ್ರೀಮಿಂಗ್ ಅಂತ ಹೇಳ್ತಾರೆ ನೋಡಿ, ಕನಸು ಕಾಣುತ್ತಿದ್ದಾಗ, ಫ್ಲ್ಯಾಶ್ ಬ್ಯಾಕ್ ಮೆಮೊರಿನ ನೆನಪಿಸಿಕೊಳ್ಳುತ್ತಿದ್ದಾಗ, ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದಾಗ, ಬೇರೆಯವರು ಏನು ಯೋಚಿಸಬಹುದು ಎಂದು ಊಹಿಸುತ್ತಿದ್ದಾಗ ಹೆಚ್ಚಾಗಿ DMN ಆಕ್ಟಿವ್ ಆಗಿರುತ್ತದೆ. ಈ DMN ಏನು ಮಾಡುತ್ತದೆ ಅಂದರೆ ಸೆಲ್ಫ್ ರೆಫರೆನ್ಷಿಯಲ್ ಥಿಂಕಿಂಗ್, ಅಂದರೆ ನನ್ನ ಬಗ್ಗೆ ಯೋಚಿಸುವುದು, ನಾನು ಯಾರು, ನಾನು ಸರಿ ಮಾಡಿದ್ದೀನಾ ಅಂತ. ಮೈಂಡ್ ವ್ಯಾಂಡರಿಂಗ್, ಭಾಳ ಸತಿ ಹೇಳ್ತಿರ್ತೀವಿ ನಾವು, ಮನಸ್ಸು ಅಲ್ಲಿಲ್ಲೆಲ್ಲೋ ಹೋಗ್ತಿದೆ ಅಂತ, ರೈಟ್? ಮನಸ್ಸು ಒಂದು ವಿಷಯದಿಂದ ಮತ್ತೊಂದು ಸ್ವಯಂ ಹೋಗುವುದು. ಫಾರ್ ಎಕ್ಸಾಂಪಲ್, ಆಫೀಸ್ಗೆ ಅಥವಾ ಸ್ಕೂಲ್ನ ನೆನಪು, ಇಂಪಾರ್ಟೆಂಟ್ ಪರ್ಸನ್ನ ಬಗ್ಗೆ, ಗಂಡ ಹೆಂಡತಿ ಮಕ್ಕಳ ಬಗ್ಗೆ. ರಿಮೆಂಬರಿಂಗ್ ದ ಪಾಸ್ಟ್, ಹಳೆಯ ನೆನಪು ಸ್ಮರಿಸುವುದು. ಹಾಗೆ ಇಮ್ಯಾಜಿನಿಂಗ್ ದ ಫ್ಯೂಚರ್, ನಾಳೆಯ ಬಗ್ಗೆ ಏನಾಗುವುದು ಎಂಬ ಯೋಚನೆ. ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್, ಬೇರೆಯವರ ಮನಸ್ಸಿನ ಸ್ಥಿತಿಯನ್ನು ಊಹಿಸಲು ಸಹ ಸಹಾಯ ಮಾಡುತ್ತದೆ, ಯಾಕೆ ಅವರು ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಅರಿಯುವುದು. ಸೊ ಇವಿಷ್ಟು ಕೂಡ DMN ಕೆಲಸ. ಲಾಸ್ಟ್ ಕ್ಯಾಟಗರಿ ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ನೆಸ್. ಇದು 5ನೇ ಕ್ಯಾಟಗರಿ. ಏನಪ್ಪ ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಿದ್ದಾರೆ ಅಂದರೆ, ಆಸ್ಟ್ರೇಲಿಯನ್ ಫಿಲಾಸಫರ್ ಡೇವಿಡ್ ಚಾಲ್ಮರ್ಸ್ ಅವರು 1995 ರಲ್ಲಿ ಸ್ಪಷ್ಟವಾಗಿ ವಿವರಿಸಿದರು. ಬ್ರೈನ್ನಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮತ್ತು ನ್ಯೂರಾನ್ಸ್ ಕೆಲಸ ಮಾಡುತ್ತಿವೆ ಎಂದು ನಮಗೆ ಗೊತ್ತಿದೆ. ಆದರೆ ಈ ಫಿಸಿಕಲ್ ಪ್ರೋಸೆಸ್ಗಳಿಂದ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್, ಅನುಭವ ಹೇಗೆ ಉಂಟಾಗುತ್ತದೆ ಎಂದು ಅವರು ಪ್ರಶ್ನೆ ಮಾಡ್ತಾರೆ. ಇದು ಕಾನ್ಷಿಯಸ್ ರಿಸರ್ಚ್ನಲ್ಲಿ ಅತ್ಯಂತ ದೊಡ್ಡ ತಾತ್ವಿಕ ಪ್ರಶ್ನೆಗಳಲ್ಲಿ ಒಂದು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಗುಲಾಬಿ ಹೂನ ತಗೊತೀರ, ಆದರೆ ತಕ್ಷಣ ನಿಮಗೆ ಹೇಗೆ ಅದು ಕೆಂಪು ಬಣ್ಣ ಇದೆ ಎನ್ನುವುದನ್ನು ನಿಮ್ಗೆ ಅನುಭವಕ್ಕೆ ಬಂತು. ಅದೇ ರೀತಿ ಆ ಗುಲಾಬಿ ಹೂವಿನ ಸುಗಂಧವನ್ನು ಅನುಭವಿಸಿದಾಗ ಆ ಭಾವನೆ ಎಲ್ಲಿಂದ ಸೃಷ್ಟಿಯಾಯಿತು ಎಂದು ಹೇಳ್ತಾರೆ. ಇವೆಲ್ಲ ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ ಅಂತ ಹೇಳಿ ಗುರುತಿಸ್ತಾರೆ. ಇದನ್ನು ಅವರು 2 ಕ್ಯಾಟಗರಿಯಾಗಿ ಮಾಡ್ತಾರೆ. ಒಂದು ಈಸಿ ಪ್ರಾಬ್ಲಮ್ ಆ್ಯಂಡ್ ಹಾರ್ಡ್ ಪ್ರಾಬ್ಲಮ್ ಎಂದು. ಈಸಿ ಪ್ರಾಬ್ಲಮ್ ಅಂದರೆ ಬ್ರೈನ್ ಹೇಗೆ ಮೆಮೊರಿ ಸ್ಟೋರ್ ಮಾಡುತ್ತದೆ ಅಥವಾ ಎಲ್ಲಿ ಇಡುತ್ತೆ ಅದು ಮೆಮೊರಿನ, ವಿಷನ್ಸ್ ಹೇಗೆ ಕೆಲಸ ಮಾಡುತ್ತದೆ, ಲ್ಯಾಂಗ್ವೇಜ್ ಹೇಗೆ ಪ್ರೊಸೆಸ್ ಆಗುತ್ತೆ ನಮ್ಮ ಬ್ರೈನಲ್ಲಿ ಅಂತ. ಇವೆಲ್ಲ ಈಸಿ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ ಅಂತ ಹೇಳ್ತಾರೆ. ಇನ್ನೊಂದು ಹಾರ್ಡ್ ಪ್ರಾಬ್ಲಮ್ ಅಂದರೆ ಯಾವುದರ ಒಂದು ಅನುಭವ ಆದಾಗ ನಮಗೆ ಎಕ್ಸ್ಪೀರಿಯನ್ಸ್ ಯಾಕೆ ಆಗ್ತಿದೆ ಅಂತ ಏನು ಅನಿಸುತ್ತಲ್ಲ ಅದು, ಅಥವಾ ಅನುಭವಕ್ಕೆ ಯಾಕೆ ಬಂತು ಅಂತ ಅನಿಸುತ್ತಲ್ಲ ಅದು. ಸೊ ಇದನ್ನು ಹಾರ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದನ್ನು ಹೇಳೋದಕ್ಕಾಗಲಿ, ರಿಸರ್ಚ್ ಮಾಡೋದಕ್ಕಾಗಲಿ, ಅದನ್ನು ಆನ್ಸರ್ಸ್ ಫೈಂಡ್ ಔಟ್ ಮಾಡಿದಾಗ ಅದಕ್ಕೆ ಸಿಗಲ್ಲ ಅಂತ ಹೇಳ್ತಾರೆ. ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂದರೆ ಏನಪ್ಪ ಅಂದರೆ ವ್ಯಕ್ತಿಯ ಒಳಗಿನ ನೇರ ಅನುಭವ. ಅಂದರೆ ನೀವೊಂದು ಕಾಫಿ ತಗೊಂಡಾಗ, ಕಾಫಿ ಕುಡಿದ ತಕ್ಷಣ ನಿಮಗೇನು ಅನಿಸುತ್ತೆ, ಆ ವ್ಯಕ್ತಿಗೆ ಕಾಫಿಯ ರುಚಿಯ ಅನುಭವ ಆಗುತ್ತೆ. ಹಾಗೆ ನೋವಿನ ಅನುಭವಗಳು, ಸಂತೋಷದ ಅನುಭವಗಳು. ನೋಡಿದ್ರಲ್ಲ ವೀಕ್ಷಕರೇ, ಸೈನ್ಸ್ನ ದೃಷ್ಟಿಯಿಂದ ವಿಚಾರಿಸಿದಾಗ ಹೇಗೆ ತಿಳಿಯುತ್ತದೆ, ಅಬ್ಸರ್ವೇಷನಿಂದ ಮೆಟಾ ಅವೇರ್ನೆಸ್ ಆಗಿ ತನ್ನ ಮೂಲಕ ಸೆಲ್ಫ್ ಅವೇರ್ನೆಸ್ ದೊರಕುತ್ತದೆ. ಆದರೆ ಒರಿಜಿನ್ ಆಫ್ ಕಾನ್ಷಿಯಸ್ನ ಮೂಲ ಯಾವುದು? ಸ್ಟಿಲ್ ಡಿಬೇಟಬಲ್ ಪ್ರಶ್ನೆಯಾಗಿದೆ.
ರ್ಯಾಷನಲ್ ಥಿಂಕರ್ಸ್ ಪ್ರಕಾರ ನೋಡಿದಾಗ ಅಬ್ಸರ್ವೇಷನ್ ಎಂಬುದು ಒಂದು ಬ್ರೈನ್ನ ಆಕ್ಟಿವಿಟಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಬ್ರೈನ್ನ ಆಕ್ಟಿವಿಟಿನೇ ಇರಬೇಕು ಅಬ್ಸರ್ವೇಷನ್ ಅನ್ನೋದು. ಕೆಲವು ಬುದ್ಧಿಜೀವಿಗಳು ಇದನ್ನ ಒಪ್ತಾರೆ. ಅಬ್ಸರ್ವರ್ ಈಸ್ ಈಕ್ವಲ್ ಟು ಬ್ರೈನ್, ಅಂದರೆ ಗಮನಿಸುತ್ತಿರುವುದನ್ನ ಈಕ್ವಲ್ ಟು ಬ್ರೈನ್ ಅಂತ ಹೇಳ್ತಾರೆ. ಮೆದುಳು ತನ್ನ ಕಾರ್ಯವನ್ನ ನಡೆಸುತ್ತದೆ. ಎಕ್ಸಾಂಪಲ್, ನಮಗೆ ಕೋಪ ಬರ್ತಿದೆ ಅಂತೇಳಿ ಗೊತ್ತಾಗ್ತಕ್ಕಂಥದ್ದು. ಬ್ರೈನ್ನ ಒಂದು ಭಾಗ ಕೋಪದ ಅನುಭವವನ್ನು ಸೃಷ್ಟಿ ಮಾಡುತ್ತದೆ. ಇನ್ನೊಂದು ಬ್ರೈನ್ನ ನೆಟ್ವರ್ಕ್ ಏನು ಮಾಡುತ್ತೆ, ಇದನ್ನ ಗಮನಿಸುತ್ತದೆ. ಅಬ್ಸರ್ವೇಷನ್ ಎಂದರೆ ಬ್ರೈನ್ನ ಒಂದು ಉನ್ನತ ಕಾರ್ಯ, ಹೈಯರ್ ಆರ್ಡರ್ ಫಂಕ್ಷನ್ ಎಂದು ಅವರು ವಾದಿಸುತ್ತಾರೆ. ಸೆಲ್ಫ್ ಈಸ್ ಅನ್ ಇಲ್ಯೂಷನ್, ಅಂದರೆ ನಾನು ಎಂಬುದು ಒಂದು ಊಹಾತ್ಮಕ ವಿಷಯ ಅಂತ ಹೇಳ್ತಾರೆ. ನಾನು ಎನ್ನುವ ಪರಿಚಯ ಇದನ್ನು ಯಾರಪ್ಪ ಹೇಳಿದ್ರು ಅಂದರೆ ಥಾಮಸ್ ಮೆಟ್ಜಿಂಗರ್ ಅವರು, ಜರ್ಮನ್ ಫಿಲಾಸಫರ್ ಅವರು ಮತ್ತು ಕಾನ್ಷಿಯಸ್ನ ರಿಸರ್ಚರ್. ದ ಈಗೋ ಟನಲ್ ಎಂಬ ಪುಸ್ತಕದಲ್ಲಿ ಒಂದು ಪ್ರಸಿದ್ಧವಾದ ದೃಷ್ಟಿಕೋನವನ್ನು ವಿವರಿಸ್ತಾರೆ ಎಲ್ಲರಿಗೂ. ಸಾಧ್ಯವಾದರೆ ಅದರ ಬುಕ್ಕನ್ನು ಪರ್ಚೇಸ್ ಮಾಡಿ. ನಾನು ಎಂದು ಅನುಭವಿಸುವ ಸೆಲ್ಫ್, ರೈಟ್, ಒಂದು ಶಾಶ್ವತವಾದ ವಸ್ತು ಅಲ್ಲ, ಅದು ಬ್ರೈನ್ ಸೃಷ್ಟಿಸುವ ಒಂದು ಸೆಲ್ಫ್ ಮಾಡೆಲ್ ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಎಲ್ಲೋ ಇದು ಸಿಮಿಲರ್ ಟು ವೇದಾಂತ ಹೇಳಿರೋ ಪ್ರಕಾರನೇ ಇದೆ ಅಂತ ನಿಮ್ಗೆ ಅನಿಸಬಹುದು. ಸೆಲ್ಫ್ ಮಾಡೆಲ್ ಅಂದರೆ ದೇಹದ ಮಾಹಿತಿ, ಹಾಗೆ ಇಂದ್ರಿಯಗಳು, ನೆನಪುಗಳು, ಭಾವನೆಗಳು ಮತ್ತು ಯೋಚನೆಗಳು ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಇದು ನಾನು ಎನ್ನುವ ಒಂದು ಮಾಡೆಲ್ ಅನ್ನು ರಚಿಸುತ್ತದೆ. ಇದೇ ಸೆಲ್ಫ್ ಮಾಡೆಲ್ ಎಂದು ಕರೆಯುತ್ತಾರೆ. ಎಕ್ಸಾಂಪಲ್, ಒಂದು ಕಂಪ್ಯೂಟರ್ ಗೇಮ್ನ ತಗೊಂಡಾಗ ನೀವು ಅದರಲ್ಲಿ ಕ್ಯಾರೆಕ್ಟರ್ ಕೊಡ್ತೀರಾ. ಮೇ ಬಿ ಡೇವಿಡ್, ಜಾಕಿ ಚಾನೋ ಅಥವಾ ಇನ್ಯಾವುದೋ XYZ ಅನ್ನ ಕೊಟ್ಬಿಟ್ಟು ನೀವು ಕ್ಯಾರೆಕ್ಟರ್ನ ಅಪ್ಲೈ ಮಾಡ್ತೀರಾ, ರೈಟ್? ಅದೇ ರೀತಿ ಬ್ರೈನ್ ಕೂಡ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ. ಸೆಲ್ಫ್ ಅನ್ನುವುದು ಒಂದು ಇಲ್ಯೂಷನ್, ಮಾಯೆ. ಅದು ಶಾಶ್ವತ ಆಗಿ ಇರೋದಿಲ್ಲ, ಇದು ನಿತ್ಯ ಬದಲಾಗುತ್ತದೆ. ಹಾಗೆ ಇದು ಬ್ರೈನ್ನ ಡೈನಮಿಕ್ ಪ್ರೋಸೆಸ್ ಎಂದು ಹೇಳ್ತಾರೆ. ಮೆಟಾಕಾಗ್ನಿಷನ್ ಅಂದರೆ ಏನು? ಥಿಂಕಿಂಗ್ ಅಬೌಟ್ ಥಿಂಕಿಂಗ್. ಏನಪ್ಪ ವಿಚಿತ್ರವಾಗಿದೆಯಲ್ಲ. ನಮ್ಮ ಯೋಚನೆಗಳ ಬಗ್ಗೆ ನಾವೇ ಯೋಚಿಸುವುದು ಮತ್ತು ಅವುಗಳನ್ನು ಗಮನಿಸುವ ಸಾಮರ್ಥ್ಯ, ರೈಟ್? ಇದೆಲ್ಲರೂ ನಾವು ಮಾಡ್ತೀವಿ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಅರಿಯುವುದು. ಎಕ್ಸಾಂಪಲ್, ನೀವು ಒಂದು ಮೀಟಿಂಗಲ್ಲಿ ಇದ್ದೀರಾ ಅನ್ಕೊಳ್ಳಿ, ಸಡನ್ನಾಗಿ ಕೇಳ್ತಿದ್ದಾರೆ, ರೆಸ್ಪಾನ್ಸ್ ಕೊಡ್ತಿದ್ದೀರಾ, ಮಾಡ್ತಿದ್ದೀರಾ. ನಿಮಗೆ ಏನು ಅನ್ಸುತ್ತೆ ಅಂದರೆ ಅಚಾನಕ್ಕಾಗಿ ನಿಮ್ಮ ಮನಸ್ಸಿಗೆ ನಾನು ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನೇನೋ ಅಂತ ನಿಮಗೆ ಅನಿಸುತ್ತೆ. ಇದೇ ಮೆಟಾಕಾಗ್ನಿಷನ್ ಅಂತ ಹೇಳ್ತಾರೆ. ಅಂದರೆ ಆ ರಿಯಾಕ್ಷನ್ ಏನಾಗ್ತಿದೆಯೋ ಅದು ಸಮಥಿಂಗ್ ಇಸ್ ಚೇಂಜಿಂಗ್ ಅನ್ನುವ ತಕ್ಷಣ ಅನುಭವಕ್ಕೆ ಏನು ಬರುತ್ತೋ ಅದನ್ನು ಮೆಟಾಕಾಗ್ನಿಷನ್ ಅಂತ ಹೇಳ್ತಾರೆ. ಮೆಟಾಕಾಗ್ನಿಷನ್ ಏನನ್ನ ಸಹಾಯ ಮಾಡುತ್ತೆ ಅಂದರೆ ಬೆಟರ್ ಲರ್ನಿಂಗ್, ಬೆಟರ್ ಡಿಸಿಷನ್ ಮೇಕಿಂಗ್, ಎಮೋಷನಲ್ ರೆಗ್ಯುಲೇಷನ್, ಸೆಲ್ಫ್ ಕರೆಕ್ಷನ್, ಪ್ರಾಬ್ಲಮ್ ಸಾಲ್ವಿಂಗ್. ಇದು ಬ್ರೈನ್ನ ಹೈಯರ್ ಕಾಗ್ನಿಟಿವ್ ಫಂಕ್ಷನ್ ಎಂದು ಪರಿಗಣಿಸಲಾಗುತ್ತದೆ. ನಾನು ಕೆಂಪು ಬಣ್ಣವನ್ನು ನೋಡುತ್ತಿದ್ದೇನೆ ಅಂತ ಅಂದ್ಕೊಳ್ಳಿ, ಆದರೆ ಪ್ರಶ್ನೆ ಇನ್ನೂ ಉಳಿಯುತ್ತದೆ. ಕೆಂಪು ಬಣ್ಣ ಕೆಂಪು ಎಂದು ಅನುಭವವಾಗುವುದು ಯಾಕೆ? ಎಲ್ಲರಿಗೂ ಕೋಪ ಬರುತ್ತೆ, ಆದರೆ ನೋವಿನ ಅನುಭವ ಯಾಕೆ ಕೊಡುತ್ತದೆ? ಖುಷಿ ಅನುಭವ ಕೂಡ ಕೊಡಬಹುದಲ್ವಾ? ಈ ಪ್ರಶ್ನೆಗೆ ಮೆಟಾಕಾಗ್ನಿಷನ್ ಮಾತ್ರ ಉತ್ತರ ಕೊಡುವುದಿಲ್ಲ ಎಂದು ಕೆಲವು ತತ್ವಜ್ಞಾನಿಗಳ ಅಭಿಪ್ರಾಯ, ಹಾಗೆ ಅದನ್ನು ವಾದಿಸುತ್ತಾರೆ. ಇನ್ನು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಅದು ಯಾವುದು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದು, ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಯಾಕೆ ಇದೆ? ಇದು ಕಾನ್ಷಿಯಸ್ನೆಸ್ ರಿಸರ್ಚ್ನ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಹಾಗೆ ಎರಡನೇದು, ಕಾನ್ಷಿಯಸ್ನೆಸ್ ಎಲ್ಲಿಂದ ಬರುತ್ತದೆ? ಗೊತ್ತಲ್ಲ ನಿಮಗೆ, ಕಾನ್ಷಿಯಸ್ನೆಸ್ ಅಂತ ವರ್ಡ್ ಈಗ ಬಹಳಷ್ಟು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಆಗ್ತಿದೆ. ಇದನ್ನ ಜಾಗೃತ ಸ್ಥಿತಿ ಅಂತ ಹೇಳ್ಬೋದು, ಆದರೆ ಇದು ಎಲ್ಲಿಂದ ಸೃಷ್ಟಿಯಾಯಿತು? ಮೂರನೇದು, ಬ್ರೈನ್ ಆಕ್ಟಿವಿಟಿ ಮತ್ತು ಎಕ್ಸ್ಪೀರಿಯನ್ಸ್ ನಡುವೆ ಇರ್ತಕ್ಕಂಥ ಸಂಬಂಧ ಏನು? ಹಾಗೆ AI-ಗೆ ಕಾನ್ಷಿಯಸ್ನೆಸ್ ಬರಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಸೈನ್ಸ್ ಉತ್ತರ ಹುಡುಕುವ ದಾರಿಯಲ್ಲಿ ಸಾಗುತ್ತಿದೆ, ಆದರೆ ಇಲ್ಲಿಯವರೆಗೂ ಸಿಕ್ಕಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ 3 ದೃಷ್ಟಿಕೋನಗಳಿಂದ. ಟ್ರೆಡಿಷನಲ್ ಲೆನ್ಸ್ ದೃಷ್ಟಿಕೋನದ ಮೂಲಕ ಸಾಕ್ಷಿ ಯಾರು ಎಂದು, ಸೈಂಟಿಫಿಕ್ ಲೆನ್ಸ್ ಮೂಲಕ ಮೆಟಾ ಅವೇರ್ನೆಸ್,
ಸೆಲ್ಫ್ ಅವೇರ್ನೆಸ್ ಮತ್ತು ಕಾನ್ಷಿಯಸ್ನ ಬಗ್ಗೆ ತಿಳಿದುಕೊಂಡ್ರಿ. ರ್ಯಾಷನಲ್ ಥಿಂಕರ್ಸ್ನ ಮೂಲಕ ಡಿಫ್ರೆಂಟ್ ಎಕ್ಸ್ಪ್ಲನೇಷನ್ನ ನೀವು ನೋಡಿದ್ದೀರಾ. ಆದರೆ ಇವೆಲ್ಲವನ್ನು ಜೀವನದಲ್ಲಿ ಹೇಗೆ ಅನುಭವಿಸಬಹುದು ಅಂತೇಳಿ ನಿಮ್ಮ ಪ್ರಶ್ನೆಯಲ್ಲಿ ಮೂಡ್ತಿರಬಹುದು. ಅದು ಮೂಡಲಿ, ಒಳ್ಳೆಯದೇ. ಅಬ್ಸರ್ವರನ್ನು ಕೇವಲ ಅರ್ಥ ಮಾಡಿಕೊಳ್ಳುವುದಾ, ಅದಕ್ಕೆ ಸೀಮಿತವ, ಸಾಕ, ಅಥವಾ ಅದನ್ನು ನಾವು ದೈನಂದಿನ ಜೀವನದಲ್ಲಿ ಅನುಭವಿಸಬಹುದಾ? ಮುಂದಿನ ಸಂಚಿಕೆಯಲ್ಲಿ ಧ್ಯಾನ, ಸಾಕ್ಷಿಭಾವ ಮತ್ತು ದೈನಂದಿನ ಜೀವನದಲ್ಲಿ ಇದರ ಪ್ರಯೋಜನವೇನು ಪರಿಶೀಲಿಸೋಣ. ವೀಕ್ಷಕರೇ, ದಯವಿಟ್ಟು ಒಂದು ಕೋರಿಕೆಯನ್ನು ಕೇಳ್ತಿದ್ದೇನೆ. ಇಷ್ಟು ಸಂಚಿಕೆಗಳನ್ನು ವೀಕ್ಷಿಸುತ್ತಿದ್ದೀರಾ, ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತನ್ಮೂಲಕ ನಿಮ್ಮ ಅಭಿಪ್ರಾಯದ ಮೇರೆಗೆ ಕೆಲವೊಂದಿಷ್ಟು ಬದಲಾವಣೆಗಳು, ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ನ ಮಾಡಿಕೊಳ್ಳಬಹುದು. ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಓಂ ತತ್ಸತ್.